ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ನಲ್ಲಿ ಫುಲ್ ಖಾಲಿ. ಇದು ಯಾವುದೋ ಬಂದ್ ವಿಜುವಲ್ಸ್ ಅಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದ ಬಸ್ ಸ್ಟ್ಯಾಂಡ್ಗೆ ಬಸ್ಗಳ ಎಂಟ್ರಿಯೇ ಆಗ್ತಾ ಇಲ್ಲ. ಹೀಗೆ ಬಂದಾಗಿ ಹೋಗಿದೆ. ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು. ಗೇಟ್ ಬಂದು ಮಾಡಿ ಅಧಿಕಾರಿಗಳ ಎಡವಟ್ಟು. ಬಸ್ಗಳು ಇಲ್ಲದೆ ಪ್ರಯಾಣಿಕರ ಪರದಾಟ. ಇದು ಗುಮ್ಮಟನಗರಿ ವಿಜಯಪುರ ಬಸ್ ಸ್ಟ್ಯಾಂಡ್. ಸಾವಿರಾರು ಜನ ಪ್ರಯಾಣಿಕರು ನಿತ್ಯ ಇದೇ ಬಸ್ ಸ್ಟ್ಯಾಂಡ್ ಮೂಲಕ ಪ್ರಯಾಣ ಮಾಡ್ತಾರೆ. ವಿಸ್ತಾರವಾದ ಈ ಬಸ್ ಸ್ಟ್ಯಾಂಡ್ಗೆ 4 ಗೇಟ್ಗಳಿದ್ದು, ಒಂದು ಗೇಟನ್ನು ಅಧಿಕಾರಿಗಳು ಹೀಗೆ ಏಕಾಏಕಿ ಬಂದ್ ಮಾಡಿದ್ರಿಂದ ಬಸ್ಗಳು ಬರದೆ ಪ್ರಯಾಣಿಕರು ಪರದಾಡಿದ್ದಾರೆ. ನೈಋತ್ಯ ದಿಕ್ಕಿನಲ್ಲಿರುವ ಗೇಟ್ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿ ನಡೆದಿದ್ದರಿಂದ ಸಂಪೂರ್ಣವಾಗಿ ಗೇಟ್ ಬಂದ್ ಮಾಡಲಾಗಿದೆ. ಇನ್ನು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಗೇಟ್ ಬಂದ್ ಮಾಡಲಾಗಿದ್ದು, ಪ್ರಯಾಣಿಕರಿಗಷ್ಟೇ ಅಲ್ಲದೆ ಬಸ್ ಚಾಲಕರಿಗೂ ಕೂಡ ಸಾಕಷ್ಟು ಹಿಂಸೆಯಾಗುತ್ತಿದೆ. ಒಂದು ಸರ್ಕಾರದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆಲವು ಗೇಟ್ಗಳನ್ನು ಬಂದ್ ಮಾಡೋದ್ರಿಂದ ಬಸ್ ಸಂಚಾರಕ್ಕೆ ಬಹಳಷ್ಟು ಅವ್ಯವಸ್ಥೆ ಆಗ್ಲತ್ತದ ಮತ್ತು ಇದೊಂದು ಅವೈಜ್ಞಾನಿಕವಂತ ದೃಷ್ಟಿಕೋನ ನಡೆದದ. ಕಳೆದ ಬೆಳಗ್ಗೆದಿಂದ ನಾವು ನೋಡ್ತಾ ಇದ್ದೇವೆ, ಈ ಕಡೆ ಹುಬ್ಳಿ, ಬಾಗಲಕೋಟ, ಮುದ್ದೇಬಾಳ, ತಾಳಿಕೋಟೆ ಮತ್ತು ಹಲವಾರು ರೂಟ್ಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಅವರು ಹಿಂದಿರುಗಿಸಬೇಕಾದ್ರೆ ಕನಿಷ್ಠ 15ರಿಂದ 20 ನಿಮಿಷ ಸಮಯ ತಗೊಳ್ತಾರೆ. ವಿಜಯಪುರದಿಂದ ನಿತ್ಯ ರಾಜ್ಯ ಅಂತಾರಾಜ್ಯಕ್ಕೆ ಬಸ್ ಸಂಚಾರ ಇದೆ. ಆದರೆ ಬಸ್ಗಳು ಪ್ಲಾಟ್ಫಾರ್ಮ್ಗೆ ಬರಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಮಾತ್ರ ಕಳೆದೊಂದು ತಿಂಗಳುಗಳಿಂದ ನಡೀತಾ ಇರುವಂತ ಒಳಚರಂಡಿ ಕಾಮಗಾರಿ ಯಾವಾಗ ಮುಗಿಯುತ್ತೋ ಅನ್ನೋ ಹಾಗಾಗಿದೆ. ಒಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು, ಬಸ್ ಚಾಲಕರು ನರಕಯಾತನೆ ಅನುಭವಿಸ್ತಾ ಇದ್ದು, ಅದು ಯಾವಾಗ ಒಳಚರಂಡಿ ಕಾಮಗಾರಿ ಮುಗಿಯುತ್ತೋ, ಯಾವಾಗ ಸುಗಮವಾಗಿ ಬಸ್ ಸಂಚಾರ ಆಗುತ್ತೋ ಅಂತ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ನಲ್ಲಿ ಫುಲ್ ಖಾಲಿ. ಇದು ಯಾವುದೋ ಬಂದ್ ವಿಜುವಲ್ಸ್ ಅಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದ ಬಸ್ ಸ್ಟ್ಯಾಂಡ್ಗೆ ಬಸ್ಗಳ ಎಂಟ್ರಿಯೇ ಆಗ್ತಾ ಇಲ್ಲ. ಹೀಗೆ ಬಂದಾಗಿ ಹೋಗಿದೆ. ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು. ಗೇಟ್ ಬಂದು ಮಾಡಿ ಅಧಿಕಾರಿಗಳ ಎಡವಟ್ಟು. ಬಸ್ಗಳು ಇಲ್ಲದೆ ಪ್ರಯಾಣಿಕರ ಪರದಾಟ. ಇದು ಗುಮ್ಮಟನಗರಿ ವಿಜಯಪುರ ಬಸ್ ಸ್ಟ್ಯಾಂಡ್. ಸಾವಿರಾರು ಜನ ಪ್ರಯಾಣಿಕರು ನಿತ್ಯ ಇದೇ ಬಸ್ ಸ್ಟ್ಯಾಂಡ್ ಮೂಲಕ ಪ್ರಯಾಣ ಮಾಡ್ತಾರೆ. ವಿಸ್ತಾರವಾದ ಈ ಬಸ್ ಸ್ಟ್ಯಾಂಡ್ಗೆ 4 ಗೇಟ್ಗಳಿದ್ದು, ಒಂದು ಗೇಟನ್ನು ಅಧಿಕಾರಿಗಳು ಹೀಗೆ ಏಕಾಏಕಿ ಬಂದ್ ಮಾಡಿದ್ರಿಂದ ಬಸ್ಗಳು ಬರದೆ ಪ್ರಯಾಣಿಕರು ಪರದಾಡಿದ್ದಾರೆ. ನೈಋತ್ಯ ದಿಕ್ಕಿನಲ್ಲಿರುವ ಗೇಟ್ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿ ನಡೆದಿದ್ದರಿಂದ ಸಂಪೂರ್ಣವಾಗಿ ಗೇಟ್ ಬಂದ್ ಮಾಡಲಾಗಿದೆ. ಇನ್ನು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಗೇಟ್ ಬಂದ್ ಮಾಡಲಾಗಿದ್ದು, ಪ್ರಯಾಣಿಕರಿಗಷ್ಟೇ ಅಲ್ಲದೆ ಬಸ್ ಚಾಲಕರಿಗೂ ಕೂಡ ಸಾಕಷ್ಟು ಹಿಂಸೆಯಾಗುತ್ತಿದೆ. ಒಂದು ಸರ್ಕಾರದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆಲವು ಗೇಟ್ಗಳನ್ನು ಬಂದ್ ಮಾಡೋದ್ರಿಂದ ಬಸ್ ಸಂಚಾರಕ್ಕೆ ಬಹಳಷ್ಟು ಅವ್ಯವಸ್ಥೆ ಆಗ್ಲತ್ತದ ಮತ್ತು ಇದೊಂದು ಅವೈಜ್ಞಾನಿಕವಂತ ದೃಷ್ಟಿಕೋನ ನಡೆದದ. ಕಳೆದ ಬೆಳಗ್ಗೆದಿಂದ ನಾವು ನೋಡ್ತಾ ಇದ್ದೇವೆ, ಈ ಕಡೆ ಹುಬ್ಳಿ, ಬಾಗಲಕೋಟ, ಮುದ್ದೇಬಾಳ, ತಾಳಿಕೋಟೆ ಮತ್ತು ಹಲವಾರು ರೂಟ್ಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಅವರು ಹಿಂದಿರುಗಿಸಬೇಕಾದ್ರೆ ಕನಿಷ್ಠ 15ರಿಂದ 20 ನಿಮಿಷ ಸಮಯ ತಗೊಳ್ತಾರೆ. ವಿಜಯಪುರದಿಂದ ನಿತ್ಯ ರಾಜ್ಯ ಅಂತಾರಾಜ್ಯಕ್ಕೆ ಬಸ್ ಸಂಚಾರ ಇದೆ. ಆದರೆ ಬಸ್ಗಳು ಪ್ಲಾಟ್ಫಾರ್ಮ್ಗೆ ಬರಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಮಾತ್ರ ಕಳೆದೊಂದು ತಿಂಗಳುಗಳಿಂದ ನಡೀತಾ ಇರುವಂತ ಒಳಚರಂಡಿ ಕಾಮಗಾರಿ ಯಾವಾಗ ಮುಗಿಯುತ್ತೋ ಅನ್ನೋ ಹಾಗಾಗಿದೆ. ಒಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು, ಬಸ್ ಚಾಲಕರು ನರಕಯಾತನೆ ಅನುಭವಿಸ್ತಾ ಇದ್ದು, ಅದು ಯಾವಾಗ ಒಳಚರಂಡಿ ಕಾಮಗಾರಿ ಮುಗಿಯುತ್ತೋ, ಯಾವಾಗ ಸುಗಮವಾಗಿ ಬಸ್ ಸಂಚಾರ ಆಗುತ್ತೋ ಅಂತ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ನಲ್ಲಿ ಫುಲ್ ಖಾಲಿ. ಇದು ಯಾವುದೋ ಬಂದ್ ವಿಜುವಲ್ಸ್ ಅಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದ ಬಸ್ ಸ್ಟ್ಯಾಂಡ್ಗೆ ಬಸ್ಗಳ ಎಂಟ್ರಿಯೇ ಆಗ್ತಾ ಇಲ್ಲ. ಹೀಗೆ ಬಂದಾಗಿ ಹೋಗಿದೆ. ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು. ಗೇಟ್ ಬಂದು ಮಾಡಿ ಅಧಿಕಾರಿಗಳ ಎಡವಟ್ಟು. ಬಸ್ಗಳು ಇಲ್ಲದೆ ಪ್ರಯಾಣಿಕರ ಪರದಾಟ. ಇದು ಗುಮ್ಮಟನಗರಿ ವಿಜಯಪುರ ಬಸ್ ಸ್ಟ್ಯಾಂಡ್. ಸಾವಿರಾರು ಜನ ಪ್ರಯಾಣಿಕರು ನಿತ್ಯ ಇದೇ ಬಸ್ ಸ್ಟ್ಯಾಂಡ್ ಮೂಲಕ ಪ್ರಯಾಣ ಮಾಡ್ತಾರೆ. ವಿಸ್ತಾರವಾದ ಈ ಬಸ್ ಸ್ಟ್ಯಾಂಡ್ಗೆ 4 ಗೇಟ್ಗಳಿದ್ದು,
ಒಂದು ಗೇಟನ್ನ ಅಧಿಕಾರಿಗಳು ಹೀಗೆ ಏಕಾಏಕಿ ಬಂದ್ ಮಾಡಿದ್ರಿಂದ ಬಸ್ಗಳು ಬರದೆ ಪ್ರಯಾಣಿಕರು ಪರದಾಡಿದ್ದಾರೆ. ನೈಋತ್ಯ ದಿಕ್ಕಿನಲ್ಲಿರುವ ಗೇಟ್ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿ ನಡೆದಿದ್ದರಿಂದ ಸಂಪೂರ್ಣವಾಗಿ ಗೇಟ್ ಬಂದ್ ಮಾಡಲಾಗಿದೆ. ಇನ್ನು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಗೇಟ್ ಬಂದ್ ಮಾಡಲಾಗಿದ್ದು ಪ್ರಯಾಣಿಕರಿಗಷ್ಟೇ ಅಲ್ಲದೆ ಬಸ್ ಚಾಲಕರಿಗೂ ಕೂಡ ಸಾಕಷ್ಟು ಹಿಂಸೆಯಾಗುತ್ತಿದೆ. ಒಂದು ಸರ್ಕಾರದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆಲವು ಗೇಟ್ಗಳನ್ನು ಬಂದ್ ಮಾಡೋದ್ರಿಂದ ಬಸ್ ಸಂಚಾರಕ್ಕೆ ಬಹಳಷ್ಟು ಅವ್ಯವಸ್ಥೆ ಆಗ್ಲತ್ತದ ಮತ್ತು ಇದೊಂದು ಅವೈಜ್ಞಾನಿಕವಂತ ದೃಷ್ಟಿಕೋನ ನಡೆದದ. ಕಳೆದ ಬೆಳಗ್ಗೆದಿಂದ ನಾವು ನೋಡ್ತಾ ಇದ್ದೇವೆ, ಈ ಕಡೆ ಹುಬ್ಳಿ, ಬಾಗಲಕೋಟ, ಮುದ್ದೇಬಾಳ, ತಾಳಿಕೋಟೆ ಮತ್ತು ಹಲವಾರು ರೂಟ್ಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಅವರು ಹಿಂದಿರುಗಿಸಬೇಕಾದ್ರೆ ಕನಿಷ್ಠ 15ರಿಂದ 20 ನಿಮಿಷ ಸಮಯ ತಗೊಳ್ತಾರೆ. ವಿಜಯಪುರದಿಂದ ನಿತ್ಯ ರಾಜ್ಯ ಅಂತಾರಾಜ್ಯಕ್ಕೆ ಬಸ್ ಸಂಚಾರ ಇದೆ. ಆದರೆ ಬಸ್ಗಳು ಪ್ಲಾಟ್ಫಾರ್ಮ್ಗೆ ಬರಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಮಾತ್ರ ಕಳೆದೊಂದು ತಿಂಗಳುಗಳಿಂದ ನಡೀತಾ ಇರುವಂತ ಒಳಚರಂಡಿ ಕಾಮಗಾರಿ ಯಾವಾಗ ಮುಗಿಯುತ್ತೋ ಅನ್ನೋ ಹಾಗಾಗಿದೆ. ಒಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪ್ರಯಾಣಿಕರು, ಬಸ್ ಚಾಲಕರು ನರಕಯಾತನೆ ಅನುಭವಿಸ್ತಾ ಇದ್ದು, ಅದು ಯಾವಾಗ ಒಳಚರಂಡಿ ಕಾಮಗಾರಿ ಮುಗಿಯುತ್ತೋ, ಯಾವಾಗ ಸುಗಮವಾಗಿ ಬಸ್ ಸಂಚಾರ ಆಗುತ್ತೋ ಅಂತ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ನಲ್ಲಿ ಫುಲ್ ಖಾಲಿ. ಇದು ಯಾವುದೋ ಬಂದ್ ವಿಜುವಲ್ಸ್ ಅಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದ ಬಸ್ ಸ್ಟ್ಯಾಂಡ್ಗೆ ಬಸ್ಗಳ ಎಂಟ್ರಿಯೇ ಆಗ್ತಾ ಇಲ್ಲ. ಹೀಗೆ ಬಂದಾಗಿ ಹೋಗಿದೆ. ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು. ಗೇಟ್ ಬಂದು ಮಾಡಿ ಅಧಿಕಾರಿಗಳ ಎಡವಟ್ಟು, ಬಸ್ಗಳು ಇಲ್ಲದೆ ಪ್ರಯಾಣಿಕರ ಪರದಾಟ. ಇದು ಗುಮ್ಮಟನಗರಿ ವಿಜಯಪುರ ಬಸ್ ಸ್ಟ್ಯಾಂಡ್. ಸಾವಿರಾರು ಜನ ಪ್ರಯಾಣಿಕರು ನಿತ್ಯ ಇದೇ ಬಸ್ ಸ್ಟ್ಯಾಂಡ್ ಮೂಲಕ ಪ್ರಯಾಣ ಮಾಡ್ತಾರೆ. ವಿಸ್ತಾರವಾದ ಈ ಬಸ್ ಸ್ಟ್ಯಾಂಡ್ಗೆ 4 ಗೇಟ್ಗಳಿದ್ದು, ಒಂದು ಗೇಟನ್ನ ಅಧಿಕಾರಿಗಳು ಹೀಗೆ ಏಕಾಏಕಿ ಬಂದ್ ಮಾಡಿದ್ರಿಂದ ಬಸ್ಗಳು ಬರದೆ ಪ್ರಯಾಣಿಕರು ಪರದಾಡಿದ್ದಾರೆ. ನೈಋತ್ಯ ದಿಕ್ಕಿನಲ್ಲಿರುವ ಗೇಟ್ ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿ ನಡೆದಿದ್ದರಿಂದ ಸಂಪೂರ್ಣವಾಗಿ ಗೇಟ್ ಬಂದ್ ಮಾಡಲಾಗಿದೆ. ಇನ್ನು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಗೇಟ್ ಬಂದ್ ಮಾಡಲಾಗಿದ್ದು ಪ್ರಯಾಣಿಕರಿಗಷ್ಟೇ ಅಲ್ಲದೆ ಬಸ್ ಚಾಲಕರಿಗೂ ಕೂಡ ಸಾಕಷ್ಟು ಹಿಂಸೆಯಾಗುತ್ತಿದೆ. ಒಂದು ಸರ್ಕಾರದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೆಲವು ಗೇಟ್ಗಳನ್ನು ಬಂದ್ ಮಾಡೋದ್ರಿಂದ ಬಸ್ ಸಂಚಾರಕ್ಕೆ ಬಹಳಷ್ಟು ಅವ್ಯವಸ್ಥೆ ಆಗ್ಲತ್ತದ ಮತ್ತು ಇದೊಂದು ಅವೈಜ್ಞಾನಿಕವಂತ ದೃಷ್ಟಿಕೋನ ನಡೆದದ. ಕಳೆದ ಬೆಳಗ್ಗೆದಿಂದ ನಾವು ನೋಡ್ತಾ ಇದ್ದೇವೆ, ಈ ಕಡೆ ಹುಬ್ಳಿ, ಬಾಗಲಕೋಟ, ಮುದ್ದೇಬಾಳ, ತಾಳಿಕೋಟೆ ಮತ್ತು ಹಲವಾರು ರೂಟ್ಗಳಿಗೆ ಹೋಗ್ತಕ್ಕಂಥ ಬಸ್ಗಳು ಅವರು ಹಿಂದಿರುಗಿಸಬೇಕಾದ್ರೆ ಕನಿಷ್ಠ 15ರಿಂದ 20 ನಿಮಿಷ ಸಮಯ ತಗೊಳ್ತಾರೆ. ವಿಜಯಪುರದಿಂದ ನಿತ್ಯ ರಾಜ್ಯ ಅಂತಾರಾಜ್ಯಕ್ಕೆ ಬಸ್ ಸಂಚಾರ ಇದೆ. ಆದರೆ ಬಸ್ಗಳು ಪ್ಲಾಟ್ಫಾರ್ಮ್ಗೆ ಬರಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಮಾತ್ರ ಕಳೆದೊಂದು ತಿಂಗಳುಗಳಿಂದ ನಡೀತಾ ಇರುವಂತ ಒಳಚರಂಡಿ ಕಾಮಗಾರಿ ಯಾವಾಗ ಮುಗಿಯುತ್ತೋ ಅನ್ನೋ ಹಾಗಾಗಿದೆ.